ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇಂದು ನಾವು ಕನ್ನಡ ಚಿತ್ರರಂಗದ ಬಹುನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಚಿತ್ರದ ಬಗ್ಗೆ ಮಾತನಾಡೋಣ. ಮೊದಲನೇದಾಗಿ ಸಿನಿಮಾದ ಮೇಕಿಂಗ್ ಮತ್ತು ವ್ಯೂಜುವಲ್ಸ್ ಬಗ್ಗೆ ಹೇಳಬೇಕು. ಟಾಕ್ಸಿಕ್ ಸಿನಿಮಾದ ಪ್ರಪಂಚ ಸಾಮಾನ್ಯ ಸಿನಿಮಾಗಳಿಗಿಂತ ವಿಭಿನ್ನವಾಗಿ ಕಾಣುತ್ತದೆ. ಡಾರ್ಕ್ ಟೋನ್, ಸ್ಟೈಲಿಶ್ ಪ್ರೆಸೆಂಟೇಷನ್ ಮತ್ತು ದೊಡ್ಡ ಪರದೆಯ ಅನುಭವಕ್ಕೆ ಹೊಂದುವ ದೃಶ್ಯಗಳು ಸಿನಿಮಾದ ಪ್ರಮುಖ ಆಕರ್ಷಣೆ. ಇನ್ನು ಯಶ್ ಅವರ ಅಭಿನಯ ಹೇಗಿದೆ ಅನ್ನೋದಾದರೆ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್. ಮಾಸ್ ಎಲಿಮೆಂಟ್ಸ್ ಜೊತೆಗೆ ವಿಭಿನ್ನ ಶೇಡ್ನ ಪಾತ್ರವನ್ನು ಅವರು ಹೇಗೆ ನಿಭಾಯಿಸಿದ್ದಾರೆ ಅನ್ನೋದು ಸಿನಿಮಾದ ಪ್ರಮುಖ ಹೈಲೈಟ್. ಗೀತು ಮೋಹನ್ ದಾಸ್ ಅವರ ನಿರ್ದೇಶನ ಕೂಡ ಗಮನ ಸೆಳೆಯುತ್ತದೆ. ಕತೆಯನ್ನು ಸಾಮಾನ್ಯ ರೀತಿಯಲ್ಲಿ ಹೇಳುವ ಬದಲು ವಿಭಿನ್ನ ಶೈಲಿಯಲ್ಲಿ ಪ್ರೇಕ್ಷಕರ ಮುಂದೆ ಇಡುವ ಪ್ರಯತ್ನ ಇಲ್ಲಿ ಕಾಣಿಸುತ್ತದೆ. ಸಿನಿಮಾದ ಬಿಜಿಎಂ ಮತ್ತು ಮ್ಯೂಸಿಕ್ ಕೂಡ ದೃಶ್ಯಗಳ ಎಮೋಷನ್ ಮತ್ತು ಇಂಪ್ಯಾಕ್ಟ್ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಆದರೆ ಸಿನಿಮಾದಲ್ಲಿ ಕೆಲವು ಕಡೆ ಸ್ಕ್ರೀನ್ ಪ್ಲೇ ನಿಧಾನವಾಗುತ್ತದೆ ಮತ್ತು ಕೆಲವು ದೃಶ್ಯಗಳು ಎಲ್ಲ ಪ್ರೇಕ್ಷಕರಿಗೂ ತಕ್ಷಣ ಅರ್ಥವಾಗದೇ ಇರಬಹುದು. ಆದ್ದರಿಂದ ಸಂಪೂರ್ಣವಾಗಿ ಕಮರ್ಷಿಯಲ್ ಮಾಸ್ ಸಿನಿಮಾ ನಿರೀಕ್ಷಿಸಿ ಹೋದವರಿಗೆ ಸಿನಿಮಾ ಸ್ವಲ್ಪ ವಿಭಿನ್ನ ಅನುಭವ ನೀಡಬಹುದು. ಅದ್ಧೂರಿ ಮೇಕಿಂಗ್, ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ವಿಭಿನ್ನ ನಿರ್ದೇಶನ ಮತ್ತು ಸ್ಟೈಲಿಶ್ ಟ್ರೀಟ್ಮೆಂಟ್ ಟಾಕ್ಸಿಕ್ ಸಿನಿಮಾದ ಪ್ರಮುಖ ಪ್ಲಸ್ ಪಾಯಿಂಟ್ಸ್. ನಿಮಗೆ ಡಿಫ್ರೆಂಟ್ ಕತೆ ಮತ್ತು ಹೊಸ ರೀತಿಯ ಸಿನಿಮಾ ಇಷ್ಟವಾದರೆ ಟಾಕ್ಸಿಕ್ ಒಂದು ಬಾರಿ ನೋಡಬಹುದಾದ ಸಿನಿಮಾ. ಹಾಗಾದರೆ ಸ್ನೇಹಿತರೆ, ನಿಮಗೆ ಟಾಕ್ಸಿಕ್ ಸಿನಿಮಾ ಹೇಗನ್ನಿಸ್ತು? ನಿಮ್ಮ ರೇಟಿಂಗ್ ಎಷ್ಟು? ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಕನ್ನಡ ಸಿನಿಮಾ ರಿವ್ಯೂಸ್ ಮತ್ತು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.